ನಮಸ್ಕಾರ. ಗೌತಮಿ ನ್ಯೂಸ್ ಕರ್ನಾಟಕ. ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ತಾಲೂಕಾ ಖಜಗೌಡನಹಟ್ಟಿ ಗ್ರಾಮದಲ್ಲಿ ಜಮೀನು ವ್ಯಾಜ್ಯಕ್ಕೆ 2 ಕುಟುಂಬಗಳ ನಡುವೆ ಗಲಾಟೆ. ಕಳೆದ 1 ತಿಂಗಳಿಂದ 2 ಕುಟುಂಬಗಳ ನಡುವೆ ವೈಮನಸ್ಸು. ರಾಮ ಮಾಸ್ತಿ ಕುಟುಂಬಕ್ಕೆ ಸೇರಬೇಕಾದ 5 ಗುಂಟೆ ಜಮೀನು 11 ವರ್ಷಗಳ ಹಿಂದೆ ದಬ್ಬಾಳಿಕೆಯಿಂದ ವಶಪಡಿಸಿಕೊಂಡ ದುಂಡಪ್ಪ ಮಸ್ತಿ ಕುಟುಂಬಸ್ಥರು ತಮ್ಮ ಜಮೀನು ಮರಳಿ ಕೊಡುವಂತೆ ಕೇಳಿದ್ದ ರಾಮ ಮಸ್ತಿ. ಜಮೀನು ಕೇಳಿದ್ದಕ್ಕೆ ರಾಮ ಮಸ್ತಿಗೆ ಕರೆಂಟ್ ಶಾಕ್ ಕೊಟ್ಟು ಹೊಲದಲ್ಲೇ ಕೊಲಗೆ ಯತ್ನ. ಈ ಕುರಿತು ಹಿಂದೆ ಚಿಕ್ಕೋಡಿ ಪೊಲೀಸ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಆದರೆ ಆರೋಪಿಗಳ ವಿರುದ್ಧ ಯಾವುದೇ ಕಠಿಣ ಕ್ರಮ ಕೈಗೊಳ್ಳದ ಪೊಲೀಸರು. ಇದರಿಂದ ಮತ್ತೆ ಅಹಂಕಾರದಿಂದ ಮೆರೆಯುತ್ತಿದ್ದ ದುಂಡಪ್ಪ ಮಸ್ತಿ, ಲಗಮಣ್ಣ, ಮುತ್ತಣ್ಣ. ಇದೇ ವಿಚಾರಕ್ಕೆ ನಿನ್ನೆ ಮತ್ತೆ ಶುರುವಾಗಿದ್ದ 2 ಕುಟುಂಬಗಳ ನಡುವೆ ಗಲಾಟೆ. ಗಲಾಟೆ ವಿಕೋಪಕ್ಕೆ ತೆರಳಿ 25 ಜನರಿಂದ ರಾಮ ಮಸ್ತಿ ಕುಟುಂಬಸ್ಥರ ಮೇಲೆ ಹಲ್ಲೆ. ಮತ್ತೆ ನಿನ್ನೆ ಚಿಕ್ಕೋಡಿ ಪೊಲೀಸರಿಗೆ ಈ ಕುರಿತು ಮಾಹಿತಿ ನೀಡಿದ ರಾಮ ಮಸ್ತಿ. ಆದರೆ ಯಾವುದೇ ರೀತಿ ಕ್ರಮ ಕೈಗೊಳ್ಳದ ಚಿಕ್ಕೋಡಿ ಪೊಲೀಸರು. ಚಿಕ್ಕೋಡಿ ಪೊಲೀಸ ನಿರ್ಲಕ್ಷ್ಯದಿಂದ ಇವತ್ತು ಖಾಸಗಿ ಚಾನೆಲ್ ವರದಿಗಾರ ಅಜಿತಾ ಖೋತ ಮೇಲೆ ಹಲ್ಲೆ. ಮಾರಣಾಂತಿಕ ಹಲ್ಲೆ ಮಾಡಿದ ದುಂಡಪ್ಪ ಮಸ್ತಿ ಕಡೆಯವರು. ಚಿಕ್ಕೋಡಿ ಪೊಲೀಸರ ನಿರ್ಲಕ್ಷ್ಯ, ಪತ್ರಕರ್ತನ ಮೇಲೆ ಹಲ್ಲೆ ಆರೋಪ. ಜಮೀನು ವಿಚಾರಕ್ಕೆ 2 ಕುಟುಂಬಗಳ ನಡುವೆ ಮಾರಾಮಾರಿ. ಖಜಗೌಡನಹಟ್ಟಿ ಗ್ರಾಮದ 2 ಕುಟುಂಬಗಳ ನಡುವೆ ನಡೆದ ಗಲಾಟೆ. ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಖಜಗೌಡನಹಟ್ಟಿ ಗ್ರಾಮ. ಸುದ್ದಿ ಮಾಡಲು ಹೋದ ಓರ್ವ ವರದಿಗಾರನ ಮೇಲೆ ಹಲ್ಲೆ ಆರೋಪ. ಜಮೀನು ವ್ಯಾಜ್ಯಕ್ಕೆ ಸಂಬಂಧಿಸಿದಂತೆ ನಿನ್ನೆ 2 ಕುಟುಂಬಗಳ ನಡುವೆ ಬಗೆಹರಿದಿಲ್ರಿ ಸರ್. ಬಗೆಹರಿದಿಲ್ಲಂತೆ ನಮ್ಮ ಪಾಪ ಹೊಲಕ್ಕೆ ಹೋಗಿರ್ರಿ ಸರ್. ಅದು ಸ್ವಂತ ಸರ್, ನಮ್ಮ ಮನೆಯವರೆಲ್ಲ ಇರಿ ಸರ್. ಅವಾಗ ನಮ್ಮ ಪಾಪ ಹೊಲಕ್ಕೆ ಹೋಗ್ಲೇ ಕಂಬಿ ಕಟ್ಟಿ ಕರೆಂಟ್ ಹಚ್ಚಿ ಹಿಂಗ ಅವನು ಸಗಟ್ ಬಡದ್ ಮನೆ ಕಳ್ಸಾರಿ ಸರ್. ಕರೆಂಟ್ ಹಚ್ಚಿರ್ ಕರೆಂಟ್ ಹಚ್ಚಿ ಕಂಬಿ ಕಟ್ಟಿ ಬಡದಾರಿ ಸರ್. ಇದೊಂದು ತಿಂಗಳ ಆಯ್ತು ಸರ್, ಚಾಲು ಆಯ್ತು ಸರ್ ಜಗಳ. ಇದಕ್ಕೆ ಮಂದಿ ಬೇರೆ ಸ್ಟೇಷನ್ ಹೋಗಿದ್ದು, ಅವಾಗ ಏನ್ ದಾತ್ ಹೋಗಿಲ್ಲ ಸರ್. ಅದಕ್ಕೆ ದಾತ್ ಹೋಗಲ್ಲ ಅಂತ ಇವತ್ತು ಹೊಲಕ್ಕೆ ಹೋಗಿದ್ದು ಸರ್. ನಾವು ಗಳೆ ಹೊಡ್ಯಕ್ ಹೋಗಿದ್ರಿ. ಇವ್ ಗಳೆ ಹೊಡ್ಯಕ್ ಮಾತ್ಲೆ ಒಡ್ರ ಹುಡುಗರು ಒಂದು 25 ಮಂದಿ ಕರೆಸಿ ಸರ್ ನಮ್ಮನ್ನ ಬಿಡದಾರಿ ಸರ್. ಒಡ್ರ ಅದಾರ ಸರ್, ನಮ್ಮನ್ನ ಕೂಡ ಎಲ್ಲಾರು ಬಡದಾರಿ ಸರ್. ಒಡ್ರದಾಗ ಲಗ್ಮಾರಿ, ಮುತ್ತೂರಿ, ಯಾರು ಒಂದು 8 ಮಂದಿ ಇದಾರೆ ಸರ್ ಬಡದಾರ. ಅವ್ರ ಹೆಸರು ಗೊತ್ತಿಲ್ಲ ಸರ್. ಇದೆಲ್ಲ ಖರ್ಚು ಮಾಡಿದಾರೆ ಸರ್. ಕಾಲ್ ನಡ್ಯಾಕ್ ಬರವತ್ರಿ, ಮತ್ತೆ ತೈಲ್ಯಾಗ ಹೊಡೆದಾರಿ ಒಂದ್ 2 ಪೆಟ್ಟಾರಿ. ಸನಿಕಿಲಿ ಬಡದಾರಿ ಸರ್. ಕೈಯೆಲ್ಲ ಪಡಿ ತುಂಬ ಬಡದಾರಿ ಸರ್. ಮತ್ತೇನಂದ್ರಿ ನೀ ಹಿಂದ ಉಳ್ಕೊಂಡಿ ಮತ್ತೆ ವರ್ಷಗೂ ಮತ್ತೆ ನೀನ್ ಬಡ್ತೇನೆ ಹಿಂಗೆಲ್ಲ ದಬಾನ್ಕೈಕಿ ಓಡಿಗ್ಯಾರ ಸರ್. ಅವ್ರು ಊರ ಮಂದಿಲ್ಲ ಕೂಡ ಅಂತ ಓಡಿಗ್ಯಾರ ಸರ್. ಓಡಿಗ್ಯಾರ ಸರ್. ಯಾರು ನಿಲ್ದಲ್ಲ ಸರ್ ಒಬ್ರು. ಮತ್ತ ಹಳಿ ಬಂದಕ್ಕೆಲ್ಲ ಚಾಕು ತುಗು ತೋರಿಸಿ ಅಂಟಿ ಹಾಕಿರಿ. ಮತ್ತ ಚಾಕುಲಿ ತುತ್ತಾಗಿ ನಿಂತಿರಿ ಸರ್. ಅನ್ಕ ಊರ ಮಂದಿಲ್ಲ ಕೂಡ ಅಂತ ಓಡಿಗ್ಯಾರ ಸರ್. ಹೌದು ಸರ್. ನನ್ನ ಹೆಸರು ಅನಿಲ್ ರೀ. ಜಗಳ ಚಾಲಾಗಿ 1 ತಿಂಗಳ ಆಯ್ತ್ರಿ. ಮತ್ರಿ ಅದ್ರಿ ಪಂಚರ್ ಕುಡ್ತಿದ್ರಿ. ಅದ್ರ ಸಂಬಂಧ ಯಾವತ್ತ ನಮ್ಮವ್ರಿಗೆ ಅವ್ರಿಗೆ ನಾವು ಮಾವಳಿಗಿರಿ ಅವ್ರಿಗೆ ಯಾವತ್ತರಿ ಯಾವತ್ತು ಪಂಚ ಕುಡ್ಸಿದ್ರಿ. ಪಂಚ ಸಕಟ್ರಿ ಏನಂದ್ರಿ ಪಂಚರು ಮಣಿಲ್ರಿ ಅವ್ರು. ಪಂಚರ್ ನೀ ಯಾವ ಪಂಚರ್ನ ಸಕಟ್ರಿ. ಪಂಚ ನೀ ಅಂತ ಪಂಚ ಹೊಳಿಕೆ ಹಾಕತ್ರಿ ಅವ್ರು. ಲಗ್ಮ ಮಸ್ತಿ ಮತ್ತರಿ ಮುತ್ತು ಮಸ್ತರಿ ಪಂಚ ಮೂಲ್ರಿ ಅಂತರಿ. ನಮ್ಮ ಅಮ್ಮ ನಮ್ದು ಸೊಲಕ್ ಬಂದ್ರಿ. ಕೈ ಟಿಕ್ಷನ್ ಕರೆಂಟ್ ಶಾಕ್ ಕಮ್ಮಿ ಕಟ್ರಿ ಹಗ್ಗ ಹಚ್ಚಿ ಹಿಂದ ಕರೆಂಟ್ ಶಾಕ್ ಕೊಡೋದ ತೆಗಿಯೋದ, ಕರೆಂಟ್ ಶಾಕ್ ಕೊಡೋದ ತೆಗಿಯೋದ. ಅದು ಕೇಸ್ ಆತ್ರಿ, ಎಫ್ಐಆರ್ ಆತ್ರಿ. ಎಫ್ಐಆರ್ ಆದ ಮತ್ರಿ ಅದ್ ಹಂಗೈತ್ರಿ. ಟೇಷನ್ ಅಂತಾರಿ. ಈಗ ಮತ್ ಹೊಲಕ್ ಹೋಗಿದ್ರಿ. ನಾವ ಹೊಲಕ್ ಹೋದಾಗ್ರಿ ಟ್ರಾಕ್ಟರ್ದಲ್ಲಿ ಗಳೆ ಹೊಡ್ಸ್ಬೇಕ್ತಳಿ ಬೀಜ ಬಿತ್ಕೊತ ಹೋಗಿದ್ರಿ. ನಾವ ಬಿತ್ತುತ್ ಕಲರಿ ಮತ್ತ ಅದ ಅವ್ರ ಹುಡುಗರು ಬಂದಿರ್ರಿ. ಒಂದ್ 20-25 ಹುಡುಗರು ಬಂದಿರ್ರಿ. 20-25 ಹುಡುಗರು ಬಂದಾಗ ಹುಡುಗರು ಏನ್ ಮಾಡ್ಲಿರಿ ಅವ್ರು ಈ ಊರಲ್ಲಿ ಕಲ್ಲು ಹೋಗ್ಯದ, ಸನಿಕೆ ಕಾಣ್ ತಲೆ ಬಿಡೋದ, ರಗತ್ ಬರಂಗ್ ಬಿಡೋದ, ಮತ್ತೆ ಫುಲ್ ಕಾಲು ಹೋಗ್ಯದ. ಮತ್ ಕುರಿಪಿ ತೊಂದ್ ತೋರ್ಸಾಕತ್ತ. ನನ್ಗ್ರಿ ಸನಿಕೆ ಕಾಣ್ ಬೆಣ್ಣ ಎತ್ತಿದ್ರಿ. ನಾ ಸಿಗದಿಲ್ಲ ಬಿಟ್ಟು ಹೋಳಿ ಬದುಕ್ರಿ ತೊಂದ್ ತೋರ್ಸಾಕತ್ತ. ನನ್ಗ್ರಿ ಸನಿಕೆ ಕಾಣ್ ಬೆಣ್ಣ ಎತ್ತಿದ್ರಿ. ನಾ ಸಿಗದಿಲ್ಲ ಬಿಟ್ಟು ಹೋಳಿ ಬದುಕ್ರಿ. ಅಲ್ಲ ಅಮ್ಮಗಳು ನಮ್ಮ ಮನವನ್ ಕರಿಯಾಕ ಹೋದ್ಕರಿ ಅವ್ರ ಪರಿಹಾರ ಆಗಿರಿ. ಅವ ಹಳಿ ಬಿಸ್ತೋಲ ತಾಲೂಕ್ರಿ ಪೈಲದು ಚಾಕು ಹತಾರ ಅವ್ರ ಲಗ್ಮ ಮಸ್ತಿ ಮತ್ತ ಮುತ್ತು ಮಸ್ತಿ ಇಟ್ಕೊಂಡ್ ಬಂದಿರ್ರಿ ಇಲ್ಲಿ ಸೈಡ. ಬರಮ್ಮ ರಮೇಶ್ ಕೋತ್ರಿ.